ಸಿ ಟಿ ರವಿ ಅವರ ಪ್ರಕಾರ ರಾಮ ಮಂದಿರ ಅಂತ ಅಂದ್ರೆ ಉರ್ದು ಬೀಳ್ತಾ ಇದ್ದವರು, ರಾಮ ಮಂದಿರಕ್ಕೆ ದೇಣಿಗೆ ಕೊಡದೇ ಇರೋರು, ರಾಮ ಅನ್ನೋ ಹೆಸರು ಆಗದೆ ಇರೋರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಹಿಂದೂಗಳ ದುಡ್ಡು ಹಿಂದೂಗಳ ತಿನ್ಲಿ ಬಿಡಿ ಅಂತ. ಹಾಗಾದ್ರೆ ನಾಳೆ ಹಿಂದೂಗಳ ಮನೆಯಲ್ಲಿ ಕನ್ನ ಹಾಕ್ತಾರೆ, ನಾಳೆ ಹಿಂದೂಗಳನ್ನ ಸಾಯಿಸ್ತಾರೆ, ಹಾಗಂತ ಅವ್ರಿಗೆ ಕಾನೂನು ಅನ್ವಯ ಆಗೋದಿಲ್ವೇ? ಹಾಗಾದ್ರೆ ಹಿಂದೂಗಳ ಮೇಲೆ ಏನ್ ಮಾಡಿದ್ರು ಕೂಡ ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಏನ್ ಲಾಜಿಕ್ ಮಾತಾಡ್ತಾರೋ ನನಗಂತ ಅರ್ಥ ಆಗ್ತಾ ಇಲ್ಲ. ಬಟ್ ಇವತ್ತು ಪ್ರಶ್ನೆ ಎದ್ದಿರೋದು, ಯಾಕೆ ನರೇಂದ್ರ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಈ ವಿಚಾರದಲ್ಲಿ? ಎಲ್ಲದಕ್ಕೂ ಕ್ರೆಡಿಟ್ ತೆಗೆದುಕೊಳ್ಳುವಂಥ ನರೇಂದ್ರ ಮೋದಿ ಅವರು ರಾಮ ಮಂದಿರದಿಂದ ಭಾಳಷ್ಟು ಕ್ರೆಡಿಟನ್ನು, ಭಾಳಷ್ಟು ಸ್ಥಾನಮಾನಗಳನ್ನು ತೆಗೆದುಕೊಂಡಂತಹ BJP ಪಾರ್ಟಿ ಆ್ಯಂಡ್ ನರೇಂದ್ರ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ನಂಬರ್ 1. ನಂಬರ್ 2, ನಿಮಗೆ ಗೊತ್ತಿರುವ ಹಾಗೆ ರಾಮ ಮಂದಿರ ವಿಚಾರದಲ್ಲಿ ಯಾವ ರೀತಿಯಾದಂಥ ದಂಗೆಗಳ ದೇಶಗಳಲ್ಲಾದವು, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರೆ, ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಆಯಿತು. ಇಷ್ಟೆಲ್ಲ ಆದ ಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು. ಆ ರಾಮ ಮಂದಿರ ನಿರ್ಮಾಣಕ್ಕೆ ನಾವೇ ಕಾರಣ ಅಂತ ಎದೆ ತಟ್ಟಿಕೊಂಡು ಇಡೀ ಹಿಂದೂಗಳನ್ನು ನಾವೇ ಗುತ್ತಿಗೆಗೆ ತೆಗೆದುಕೊಂಡಿರುವ ಟೆಕೆದಾರ್ಗಳು ಅಂತ ಹೇಳುವಂತ ಮೋಹನ್ ಭಾಗವತ್ ಅವರು ಯಾಕೆ ಈ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಅಂತನೂ ಕೂಡ ಪ್ರಶ್ನೆ ಎದ್ದಿದೆ. ಸೊ ಎಲ್ಲಾ ಪ್ರಶ್ನೆಗಳು ಸೇರಿದಂತೆ ಈಗ ಸಣ್ಣ ಪುಟ್ಟದವರ ಮೇಲೆ ಎಂಥದ್ದು ಲಲ್ಲು, ಟಿಲ್ಲು, ಬಿಲ್ಲು ಅಂತ ಹೆಸರುಗಳ ಮೇಲೆ FIR ಹಾಕಿದ್ದಾರೆ. ಇವರೆಲ್ಲರೂ ಕೂಡ ಅನ್ನದ ಅಗಳಿದ್ದ ಹಾಗೆ, ಒಂದು ಪಾತ್ರೆಯಲ್ಲಿ ಮಾಡಿದ ಅನ್ನ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ಇದರಲ್ಲಿ ಜನರ ಇನ್ವಾಲ್ವ್ಮೆಂಟ್ ಇದೆ. ಹೀಗಾಗಿ ಸಣ್ಣ ಪುಟ್ಟದವ್ರನ್ನ ಹಿಡಿಯೋದಲ್ಲ, ದೊಡ್ಡ ಕುಳಗಳು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ನಂದನ್ ಕಶ್ಯಪ್ ಸರ್, ತಮಗೆ ಸ್ವಾಗತ. ಇನ್ನು ಹಿಂದೂ ಮುಖಂಡರಾದಂಥ ಶರತ್ ಅವರು ಜಾಯಿನ್ ಆಗಿದ್ದಾರೆ, ನಮ್ಮೊಂದಿಗೆ ಲೈವ್ಗೆ ಬಂದಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ನನ್ನ ಈ ಕಾರ್ಯಕ್ರಮವನ್ನು ನಾನು ಶರತ್ ಅವರೊಂದಿಗೇನೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಶರತ್ ಅವರೇ, ಡೆಫಿನೆಟ್ಲಿ ರಾಮ ಮಂದಿರ ನಮ್ಮ ನಂಬಿಕೆಯ ವಿಚಾರ, ನಮ್ಮ ಭಾವನೆಯ ವಿಚಾರ. ರಾಮ ಮಂದಿರ ಒಗ್ಗಟ್ಟು ಮಾಡಿದ ಹಾಗೆ ಈ ದೇಶದಲ್ಲಿ ನಾಗರಿಕರನ್ನ ಯಾರೂ ಕೂಡ ಒಗ್ಗಟ್ಟು ಮಾಡಿಲ್ಲ. ಅಷ್ಟರ ಮಟ್ಟಿಗೆ ರಾಮ ಮಂದಿರ ಅನ್ನೋದು ಅಯೋಧ್ಯೆಯಲ್ಲಿದ್ದರೂ ಕೂಡ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಪ್ರತಿಯೊಬ್ಬರು ರಾಮ ಮಂದಿರದ ಜಪ ಮಾಡ್ತವ್ರೆ. ಇವತ್ತು ರಾಮ ಮಂದಿರದಲ್ಲಿ ಇಷ್ಟು ಕೋಟಿ ಹಗರಣ ಮತ್ತು ಲೂಟಿ ನಡೆದಿದ್ರು ಕೂಡ ಯಾಕೆ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ. ಸರ್, ಆ ಪ್ರಶ್ನೆ ತಮ್ಮಲ್ಲೂ ಇದೆಯಾ, ಅಥವಾ ಅಂಥ ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕಿಲ್ಲ ಅಂತ ಹೇಳ್ತೀರಾ? ಇದರಲ್ಲಿ ನೋಡಿ ಮೇಡಮ್, ಒಂದು ನಾವು ಇದರಲ್ಲಿ ಸ್ಪಷ್ಟ ಮಾಡ್ಕೊಳ್ಬೇಕಿದೆ. ಯಾವಾಗ ರಾಮ ಮಂದಿರದಲ್ಲಿ ಈ ರೀತಿಯ ಒಂದು ಭ್ರಷ್ಟಾಚಾರ ಅಥವಾ ಹಗರಣ ನಡೆದಿದೆ ಅಂತ ಹೇಳಿ ಗಮನಕ್ಕೆ ಬಂತು, ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಅವರು ತಕ್ಷಣ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಅಲ್ಲಿ ಸೆಟಪ್ ಮಾಡಿದ್ರು. ನನಗೆ ಸಾರಿ ಶರತ್ ಸರ್, ಯಾಕಂದ್ರೆ ತಕ್ಷಣ ಅನ್ನೋ ಪದದಲ್ಲೇ ಇವತ್ತು ತುಂಬಾ ದೊಡ್ಡ ವಿವಾದ ಇದ್ದಿರೋದು. ತಕ್ಷಣಕ್ಕೆ ಮಾಡಲಿಲ್ಲ ಅವರು ಅನ್ನೋದೇ ಈಗ ಯೋಗಿ ಆದಿತ್ಯನಾಥ್ ಮೇಲೆ ಇರುವಂತಹ ಆರೋಪ. ತಕ್ಷಣಕ್ಕೆ ಮಾಡಲಿಲ್ಲ ಅವರು. ಯಾಕೆಂದರೆ ಈ ವಿಚಾರ ಫ್ರಮ್ ದಿ ಫಸ್ಟ್ ಡೇ ಇಂದಲೂ ಕೂಡ ಒಬ್ಬ ಅಕೌಂಟೆಂಟ್ ಸೂಪರ್ವೈಸರ್ ದಿನಕ್ಕೆ 5 ಲಕ್ಷ ಹೊಡಿತಾ ಇದ್ದಾರೆ ಇವರು ಅಂತ ಹೇಳಿದಾಗ ಸುಮ್ಮನೆ ಇದ್ದರು. ಮತ್ತು ಆತ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಮಾಡಿ ಇಲ್ಲ ಇಲ್ಲಿ ಇದಾಗ್ತಾ ಇದೆ ಮತ್ತು ಭಾಳಷ್ಟು ಜನ ಆರೋಪಗಳನ್ನು ಮಾಡಿದರೂ ಕೂಡ ಅವ್ರು ಏನು ಎಚ್ಚೆತ್ಕೊಳ್ಳಿಲ್ಲ ಅನ್ನೋದೇ ಅವ್ರ ಮೇಲೆ ಇರುವಂಥ ಆರೋಪ. ಸರ್ ನೋಡಿ ಮೇಡಮ್, ಇದರಲ್ಲಿ ಒಂದು ನಿಮಗೆ ಸ್ಪಷ್ಟ ಮಾಡುವಂಥದ್ದು, ಈಗ ನಮ್ಮ ಭಾರತ ದೇಶದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಭ್ರಷ್ಟಾಚಾರಗಳು ನಡೆದಿದೆ. ಇವತ್ತು ಕರ್ನಾಟಕದಲ್ಲೂ ಸಹ ಉದಾಹರಣೆಗೆ ತೆಗೆದುಕೊಂಡ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 21 ಕೋಟಿ ರೂಪಾಯಿಯಷ್ಟು ಭ್ರಷ್ಟಾಚಾರ ಆಗಿರುವಂತದ್ದು ಹಿಂದೂ ಜನಜಾಗೃತಿ ಸಮಿತಿಯ RTI ಇಂದ ಸ್ಪಷ್ಟ ಆಗಿದೆ. ಇವತ್ತು ಅದ್ರ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯ ಸರ್ಕಾರ SIT ಮಾಡ್ಲಿಲ್ಲ. ತಕ್ಷಣ ಅಲ್ಲ, ಈಗ ಎಷ್ಟು ವರ್ಷಗಳಾದ್ರೂ ಇನ್ನೂ SIT ಮಾಡ್ಲಿಲ್ಲ. ಆದ್ರೆ ಇಲ್ಲ, ಅಲ್ಲಿ ಆದ ಭ್ರಷ್ಟಾಚಾರವನ್ನ ಆದ್ರೂ ಎಚ್ಚೆತ್ಕೊಂಡು ಸರ್ಕಾರ ಇವತ್ತು SITಗೆ ಒಪ್ಸಿದೆ. ಹೀಗೆ ಹಾಗಂತ ಅವರು ಆ ಭ್ರಷ್ಟಾಚಾರಗಳು ಬಂದ್ರೂ ಸಹ ಏನು ಸ್ಟೇಟ್ಮೆಂಟ್ ಕೊಡದೆ ಅಥವಾ SIT ತಯಾರಿ ಮಾಡದೆ, ನಿರ್ಮಾಣ ಮಾಡದೆ, ಅದ್ರ ವಿರೋಧನೂ ಮಾಡದೆ, ಯಾವುದೇ ರೀತಿ ಆ ರೀತಿಯ ತಟಸ್ಥ ಭೂಮಿಕೆಯಲ್ಲಿ ಇಲ್ಲಲ್ಲ. ಇವತ್ತು ಅವರು ಅದರಲ್ಲಿ ಸ್ಪಷ್ಟ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡೋಣ, ಯಾರ್ಯಾರು
21 ದಿನಗಳ ಕಾಲ ತಟಸ್ಥವಾಗಿತ್ತು ಯೋಗಿ ಸರ್ಕಾರ ಅನ್ನೋದು ನಂಬರ್ 1. ನಂಬರ್ 2 ಸರ್, ಕುಕ್ಕೆ ಸುಬ್ರಹ್ಮಣ್ಯ ನಮ್ಮೆಲ್ಲರ ಒಂದು ಪವಿತ್ರ ತಾಣ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ರಾಮ ಮಂದಿರ ಇದೆಯಲ್ಲ ಸರ್, ರಾಮನ ರಥಯಾತ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಅಡ್ವಾಣಿ ಅವರು ಇಡೀ ಭಾರತದಾದ್ಯಂತ ರಥಯಾತ್ರೆ ಮಾಡಿಬಿಟ್ರು, ಎಲ್ಲರನ್ನೂ ಒಗ್ಗೂಡಿಸಿದ್ರು. ರಾಮ ಮಂದಿರ ಅನ್ನೋದು ಕೇವಲ ಮಂದಿರ ಅಲ್ಲ ಸರ್ ಅದು. ಸೊ ಅಲ್ಲಿ ನಡೆದಿಲ್ವಾ, ಇಲ್ಲಿ ನಡೆದಿಲ್ವಾ, ಅಲ್ಲಾಗಿಲ್ವಾ, ಇಲ್ಲಾಗಿಲ್ವಾ, ಅಲ್ಲಷ್ಟೇ ಆಗಿದೆ ಅನ್ನೋದು ಉತ್ತರ ಅಲ್ಲ. ಅಲ್ಲ ಮೇಡಮ್, ಈಗ ನೋಡಿ, ಈಗ ನಿಮಗೆ ಶ್ರದ್ಧಾ ಕೇಂದ್ರಗಳು, ಈಗ ರಾಮ ಮಂದಿರದಲ್ಲಿರುವ ರಾಮನಿಗೂ ಅಷ್ಟೇ ನಾವು ಶ್ರದ್ಧೆಯಿಂದ ಪೂಜೆ ಮಾಡ್ತೇವೆ. ಈಗ ನಮ್ಮ ಬೆಂಗಳೂರಲ್ಲಿರುವ ರಾಮ ಮಂದಿರದಲ್ಲಿರುವ ರಾಮನಿಗೂ ನಾವು ಅಷ್ಟೇ ಶ್ರದ್ಧೆಯಲ್ಲಿ ಪೂಜೆಯನ್ನು ಮಾಡ್ತೇವೆ. ಯಾವುದೇ ದೇವಸ್ಥಾನಗಳ ಮೇಲೆ ಅಲ್ಲಿನ ದೇವಸ್ಥಾನದ ಆಚರಣೆಗಳ ಮೇಲೆ ಧಕ್ಕೆಗಳು ಬಂದಾಗ ನಾವು ಭಕ್ತರಾಗಿ ಹೋರಾಟವನ್ನು ಮಾಡ್ಲೇಬೇಕಿದೆ. ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಬೇರೆ ಅಲ್ಲ, ರಾಮ ಮಂದಿರ ಬೇರೆ ಅಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೇರೆ ಅಲ್ಲ, ಗಣಪತಿ ದೇವರು ಬೇರೆ ಅಲ್ಲ. ಎಲ್ಲಾ ದೇವಸ್ಥಾನಗಳು ಸಹ ಯಾವುದೇ ದೇವಸ್ಥಾನಗಳ ಮೇಲೆ ಆಘಾತಗಳಾದಾಗ ಅದನ್ನು ವಿರೋಧ ಮಾಡುವಂತದ್ದು ಭಕ್ತನಾಗಿ ನಮ್ಮ ಕರ್ತವ್ಯ ಇದೆ. ಅದಲ್ಲದೆ ನಮ್ಮ ಸಂಘಟನೆ ಶರತ್ ಸರ್, ಕರೆಕ್ಟ್, ನೀವು ಮಾತಾಡ್ತಿದ್ದೀರಾ, ನಾವು ಮಾತಾಡ್ತಾ ಇದ್ದೀವಿ, ಭಕ್ತರು ಮಾತಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಸರ್ ಈ ವಿಚಾರದಲ್ಲಿ? ಖಂಡಿತವಾಗಿ ಈಗ ನರೇಂದ್ರ ಮೋದಿ ಅವರ, ಈಗ ನೋಡಿ, ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿ ಸರ್ಕಾರದವರೇ ಇದ್ದಾರೆ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಗಳೇ ಮಾತಾಡಿದಾಗ ನಾವು ಇವತ್ತು ಪ್ರಧಾನಿಗಳೇ ಮಾತಾಡ್ಬೇಕು ಅಂತ ಇದು ವಿಚಾರ ಮಾಡ್ತಾ ಇದ್ದೇವೆ. ಪ್ರಧಾನಿಗಳು ಇವತ್ತು SIT ಆದೇಶ ಹೇಳಿರ್ಬೋದು ಅವರಿಗೆ. ಆದ್ರೆ ಇವತ್ತು SIT ನಿರ್ಮಾಣ ಆಗಿದೆ ಅಲ್ಲ, ಇದರ ಬಗ್ಗೆ ಸೂಕ್ತ ತನಿಖೆ ಆಗ್ಲಿಕ್ಕೆ ನಾವು ವಿರೋಧವನ್ನು ಮಾಡ್ಬೇಕಿದೆ. ಮೋದಿಯವರ ಹೇಳಿಕೆಯ ಮೇಲೆ ನಾವು ನಿರ್ಭರ ಆಗಿರುವಂತದ್ದು ಅಥವಾ RSS ಹೇಳಿಕೆಯ ಮೇಲೆ ನಿರ್ಭರ ಆಗಿರೋದು ವಿಚಾರಕ್ಕಿಂತ ಇದರಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಅತ್ಯಂತ ಹೆಚ್ಚು ಹೇಳಿಕೆಗಳನ್ನ ಕೊಟ್ಟವರೇ ನರೇಂದ್ರ ಮೋದಿ. ರಾಮ ಮಂದಿರ ವಿಚಾರದಲ್ಲಿ ಕರಸೇವಕರಾಗಿ ಮುಂದೆ ನಿಂತು ಆ ರಾಮ ಮಂದಿರ ಕಟ್ಟುವಲ್ಲಿ ಪ್ರಾಣವನ್ನು ಕೂಡ ಬಲಿ ಕೊಟ್ಟವರು ಸಂಘ ಪರಿವಾರದವರು. ಮೋಹನ್ ಭಾಗವತ್ ಅವ್ರು ಮಾತಾಡಿದಷ್ಟು ರಾಮ ಮಂದಿರದ ಬಗ್ಗೆ ಇನ್ನೊಬ್ರು ಯಾರೂ ಮಾತಾಡಿಲ್ಲ. ಇವತ್ತು ಕಳ್ಳತನ ಆಗಿದೆ, ಲೂಟಿ ಆದಾಗಲೂ ಕೂಡ ಅದೇ ರೀತಿಯಾದಂತಹ ಒಂದು ಮುಂದಾಳುತ್ವವನ್ನು ಕೂಡ ನಾವು ಅವರಿಂದ ಬಯಸ್ತೀವಿ. ಕಟ್ಟೋದಷ್ಟೇ ಅಲ್ಲ, ಕಟ್ಟಿದಾಗ ಲೋಪ ಆದಾಗ್ಲೂ ಕೂಡ ಅವ್ರು ಮಾತಾಡ್ಬೇಕಾಗಿತ್ತೇನು ಸರ್? ಖಂಡಿತವಾಗಿಯೂ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಆಗಿದೆ, ಅವರ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಬರಲಿ. ಆ ರಿಪೋರ್ಟ್ ಆಧಾರದ ಮೇಲೆ ಏನು ಕೇಂದ್ರ ಸರ್ಕಾರದಿಂದ ಅಥವಾ ಪ್ರಧಾನ ಮಂತ್ರಿಗಳು ಎಲ್ಲ ಕುಲಂಕುಷವಾಗಿ ಅಭ್ಯಾಸ ಮಾಡಿ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ನೋಡೋಣ. ಆದ್ರೆ ಆಸ್ ಅ ಭಕ್ತರಾಗಿ ನಾವೊಂದು ಸಂಘಟನೆಯವರು, ನಮಗೂ ಸಹ ಅಪೇಕ್ಷೆ ಇದೆ. ಪ್ರಧಾನಿ ಮೋದಿ ಅವರು ಈ ಸಂದರ್ಭದಲ್ಲಿ ಈ ಸೂಕ್ತ ತನಿಖೆಗೆ ಅವರು ಆದೇಶವನ್ನು ಕೊಡ್ಬೇಕಿದೆ. ಇನ್ನೂ ಸಹ ಅದ್ರಲ್ಲಿ ಯಾರೆಲ್ಲ ಕಾಣದ ಕೈವಾಡ ಇದೆ ಅದು ಸಹ ಹೊರಗೆ ಬರಬೇಕಿದೆ. ಅದಲ್ಲದೆ ನಮ್ಮ ಉದ್ದೇಶ ಮೋದಿ ಅವರಿಗೂ ಸಹ, ಈಗೇನು ಕೆಲವು ರಾಜ್ಯಗಳಲ್ಲಿ ದೇವಸ್ಥಾನಗಳು ಸರ್ಕಾರದಿಂದ ಮುಕ್ತ ಆಗಿದೆ, ಸರ್ಕಾರದ ಆಡಳಿತದಿಂದ ಮುಕ್ತ ಆಗಿದೆ, ಹಾಗೇನೆ ಕರ್ನಾಟಕದಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನು ಸರ್ಕಾರದಿಂದ ಮುಕ್ತ ಮಾಡಿ ಅನ್ನುವ ಆದೇಶವನ್ನು ಹೊರಡಿಸಬೇಕು ಅನ್ನೋ ಉದ್ದೇಶ ನಮ್ದಿದೆ.